ತಮ್ಮನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಅಣ್ಣ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ತಮ್ಮನಿಗೆ ಚಟ್ಟ ಕಟ್ಟಿದ ಪಾಪಿ. ಸಿನಿಮಾ ಕಥೆಯನ್ನ ಮೀರಿಸುವಂತಿದೆ ಮರ್ಡರ್ ಮಿಸ್ಟ್ರಿ. ಕೊಲೆಗೈದಿದ್ದ ಪಾಪಿ ಅಣ್ಣನಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. ಇತ್ತೀಚಿನ ದಿನಗಳಲ್ಲಿ ಸಂಬಂಧಕ್ಕೆ ಬೆಲೆನೇ ಇಲ್ಲದಂತಾಗಿದೆ. ಯಾವ ಮಟ್ಟಿಗೆ ಅಂದ್ರೆ ಸಂಬಂಧ ಯಾವುದಾದ್ರೂ ಪರವಾಗಿಲ್ಲ, ಅಕ್ರಮ ಸಂಬಂಧದಲ್ಲಿ ಇರ್ತಾ ಇದ್ದಾರೆ. ತಮ್ಮನ ಹೆಂಡತಿ ಅಂದ್ರೆ ತಂಗಿ ಸಮಾನಳು. ಆದ್ರೆ ಅಂತಹವಳ ಜೊತೆಗೆ ಪಾಪಿ ಅಣ್ಣನೋರ್ವ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಇವರಿಬ್ಬರ ಕಳ್ಳ ಸಂಬಂಧ ಅದ್ಯಾವಾಗ ತಮ್ಮನಿಗೆ ಗೊತ್ತಾಯ್ತೋ ಅಣ್ಣ ಹಾಗೂ ಹೆಂಡತಿ ಜೊತೆ ಜಗಳ ಮಾಡ್ತಾ ಇದ್ದ. ಇದರಿಂದ ರೊಚ್ಚಿಗೆದ್ದ ಅಣ್ಣ ಹಾಗೂ ತಮ್ಮನ ಹೆಂಡತಿ ಸೇರ್ಕೊಂಡು ಆತನ ಕಥೆಯನ್ನೇ ಮುಗಿಸಿಬಿಟ್ಟಿದ್ದಾರೆ. ಕೊಲೆ ಮಾಡಿದ್ದು ಅಲ್ಲದೆ ಆ ಕೊಲೆಯನ್ನ ಮುಚ್ಚಿಡಲು ಮುಂದಾಗಿದ್ದು ಸಿನಿಮಾ ಕಥೆಯನ್ನ ಮೀರಿಸುವಂತಿದೆ. ಆದ್ರೆ ಕಾನೂನಿಂದ ಯಾರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನುವಂತೆ ತಮ್ಮನನ್ನ ಕೊಂದಿದ್ದ ಪಾಪಿ ಅಣ್ಣನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದೆ. ಅಷ್ಟಕ್ಕೂ ಈ ಭಯಾನಕ ಮರ್ಡರ್ ಮಿಸ್ಟ್ರಿ ನಡೆದಿರುವುದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನಲ್ಲಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣ ಹೋಬಳಿಯ ಕಮಲನಾಯಕನ ತಾಂಡಾದಲ್ಲಿ 2022ರ ಏಪ್ರಿಲ್ 2ರಂದು ಇಡೀ ಗ್ರಾಮವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿತ್ತು. ಅಂದು ಯುಗಾದಿ ಹಬ್ಬವಾಗಿದ್ದು ಎಲ್ಲರೂ ಹಬ್ಬ ಮಾಡ್ತಾ ಇದ್ರೆ ಈ ತಾಂಡದ ಮನೆಯೊಂದರಲ್ಲಿ ಮಾತ್ರ ರಕ್ತ ದೋಕುಳಿಯೇ ನಡೆದು ಹೋಗಿತ್ತು. ಅಣ್ಣ ರಾಜನಾಯ್ಕ್ ಹಾಗೂ ತಮ್ಮನ ಹೆಂಡತಿಯಾದ ಪತ್ನಿ ಸಾವಿತ್ರಾಬಾಯಿ ಜೊತೆ ಸೇರಿ ತಮ್ಮ ರವಿಚಂದ್ರ ನಾಯ್ಕ್ನನ್ನ ಕೊಲೆಗೈದಿದ್ರು. ಕೊಲೆ ಮಾಡಿ ಯಾರಿಗೂ ಗೊತ್ತಾಗದಂತೆ ನಿರ್ಮಾಣ ಹಂತದ ಮನೆ ಪಾಯದೊಳಗೆ ಶವವನ್ನ ಹೂತು ನಾಟಕ ಆಡಿದ್ರು. ಇನ್ನು ಈ ಕೊಲೆ ಪ್ರಕರಣದ ವಿಚಾರಣೆ ಪೂರ್ಣಗೊಂಡಿದ್ದು ಕೊಲೆ ಮಾಡಿದ್ದ ಪ್ರಮುಖ ಆರೋಪಿಯಾದ ಅಣ್ಣನಿಗೆ ಜೀವಾವಧಿ ಶಿಕ್ಷೆ ನೀಡಿ ತುಮಕೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಆದೇಶ ನೀಡಿದೆ. ಇನ್ನು ಶಿರಾ ತಾಲೂಕಿನ ಕಮಲನಾಯಕನ ತಾಂಡದ ರವಿಚಂದ್ರ ನಾಯ್ಕ್ ಎಂಬಾತನ ಹೆಂಡತಿ ಜೊತೆ ತನ್ನ ಸ್ವಂತ ಅಣ್ಣ ರಾಜನಾಯ್ಕ್ ಅಕ್ರಮ ಸಂಬಂಧ ಹೊಂದಿದ್ದ. ಈ ಅಕ್ರಮ ಸಂಬಂಧದ ವಿಚಾರ ತಮ್ಮನಿಗೆ ಗೊತ್ತಾಗಿದ್ದು ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ. ಹೀಗಾಗಿ ರವಿಚಂದ್ರ ನಾಯ್ಕ್ನನ್ನ ಕೊಲೆ ಮಾಡಲು ಪ್ಲಾನ್ ಮಾಡಲಾಗಿತ್ತು. ಗಲಾಟೆ ವೇಳೆ ಅಣ್ಣ ರಾಜನಾಯ್ಕ್ ತಮ್ಮನ ಕೆನ್ನೆಗೆ ಹೊಡೆದು ಕೆಳಗೆ ಬೀಳಿಸಿ ಬಳಿಕ ಕುತ್ತಿಗೆಯ ಮೇಲೆ ಕಾಲಿಟ್ಟು ಉಸಿರುಗಟ್ಟಿಸಿ ಕೊಲೆ ಮಾಡಿ ಬಳಿಕ ಸಾವಿತ್ರಿಬಾಯಿ ಜೊತೆಗೂಡಿ ನಿರ್ಮಾಣ ಹಂತದ ಹೊಸ ಮನೆಯ ಪಾಯಕ್ಕೆ ಹಾಕಿ ಶವವನ್ನ ಹೂತುಡಲಾಗಿತ್ತು. ಬಳಿಕ ರವಿಚಂದ್ರ ನಾಯ್ಕ್ ನಾಪತ್ತೆಯಾಗಿದ್ದಾನೆ ಎಂದು ಅಣ್ಣ ರಾಜನಾಯ್ಕ್ ಹಾಗೂ ಸಾವಿತ್ರಾಬಾಯಿ ನಾಟಕ ಆಡಿದ್ದಾರೆ. ಆದ್ರೆ ಜಮೀನಿನ ದಾಖಲೆಗಳಿಗೆ ಸಹಿ ಹಾಕುವ ವಿಚಾರದಲ್ಲಿ ಅನುಮಾನ ಬಂದಿದ್ದು ಸುಮಾರು 1.5 ತಿಂಗಳ ಬಳಿಕ ನಡೆದ ತನಿಖೆಯಲ್ಲಿ ಪತ್ನಿ ಸಾವಿತ್ರಾಬಾಯಿಯ ಬಾಯಿಯಿಂದಲೇ ಕೊಲೆ ರಹಸ್ಯ ಬಯಲಾಗಿತ್ತು. ತಕ್ಷಣ ಕಾರ್ಯಪ್ರವೃತ್ತರಾದ ಶಿರಾ ಪೊಲೀಸರು ರಾಜನಾಯ್ಕ್ ಹಾಗೂ ಸಾವಿತ್ರಾಬಾಯಿಯನ್ನ ಬಂಧಿಸಿ ತನಿಖೆ ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಿದ್ರು. ವಿಚಾರಣೆ ವೇಳೆ ಸಾವಿತ್ರಾಬಾಯಿ ನಿಧನ ಹೊಂದಿದ್ದಾರೆ. ಇತ್ತ ರಾಜನಾಯ್ಕ್ನನ್ನ ಅಪರಾಧಿ ಎಂದು ಸಾಬೀತು ಮಾಡಿದ್ದು ತುಮಕೂರಿನ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಆದೇಶ ಹೊರಡಿಸಿದೆ. ಒಂದು ಕೊಲೆ ಪ್ರಕರಣನ ದಾಖಲು ಮಾಡಿರ್ತಾರೆ 2022ನೇ ಇಸ್ವಿನಲ್ಲಿ. ಏನು ಪ್ರಕರಣದ ವಿವರ ಅಂತಂದರೆ, ಸಾವಿತ್ರಿಬಾಯಿಗೆ ಮತ್ತು ರಾಜನಾಯ್ಕನಿಗೆ ಇಬ್ಬರಿಗೂ ಅನೈತಿಕ ಸಂಬಂಧ ಇರುತ್ತೆ. ಈ ಅನೈತಿಕ ಸಂಬಂಧ ಸಾವಿತ್ರಿಬಾಯಿ ಗಂಡ ರವಿಚಂದ್ರ ನಾಯ್ಕನಿಗೆ ಗೊತ್ತಾಗುತ್ತೆ. ಈ ಸಂಬಂಧವಾಗಿ ನಿರಂತರವಾಗಿ ಇಬ್ಬರ ಮಧ್ಯೆ ಕಲಹ ನಡೀತಾ ಇರುತ್ತೆ. ಹಾಗಾಗಿ ಇವರಿಬ್ಬರು ಏನು ಮಾಡ್ತಾರೆ, ನಮಗೆ ಇವನೇ ಅಡ್ಡಿಯಾಗಿದ್ದಾನೆ ನಮ್ಮ ಅನೈತಿಕ ಚಟುವಟಿಕೆಗಳಿಗೆ ಅಂತ ಹೇಳಿ ಇಬ್ಬರು ಸೇರಿಕೊಂಡು ಆತನನ್ನು ಕೊಲೆ ಮಾಡಬೇಕು ಅಂತ ಹೇಳಿ ಸಂಚು ರೂಪಿಸ್ತಾರೆ. ನಂತರ ದಿನಾಂಕ 2/4/2022 ರಾಜನಾಯ್ಕ ಮತ್ತು ಸಾವಿತ್ರಿಬಾಯಿ ಇಬ್ಬರು ಈ ರವಿಚಂದ್ರ ನಾಯ್ಕನ್ನ ಕೊಲೆ ಮಾಡಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿ, ಅವತ್ತು ಯುಗಾದಿ ಹಬ್ಬ ಇರುತ್ತೆ. ಯುಗಾದಿ ಹಬ್ಬದ ಪ್ರಯುಕ್ತ ರವಿಚಂದ್ರ ನಾಯ್ಕ ರಾತ್ರಿ ಮನೆಯಲ್ಲಿ ಮದ್ಯಪಾನ ಮಾಡ್ಕೊಂಡ್ಬಂದು ಇರ್ತಾನೆ. ನಂತರ 10 ಗಂಟೆ ಸಮಯದಲ್ಲಿ ರಾಜನಾಯ್ಕ, ರವಿಚಂದ್ರ ನಾಯ್ಕ ಮತ್ತು ಸಾವಿತ್ರಿಬಾಯಿ ಮಧ್ಯೆ ಜಗಳ ನಡೆಯುತ್ತೆ. ನಂತರ ಈ ಸಾವಿತ್ರಿಬಾಯಿ, ರಾಜನಾಯ್ಕ ಈ 3 ಜನದ ಮಧ್ಯೆ ಜಗಳ ಆಗೋ ಸಮಯದಲ್ಲಿ ರಾಜನಾಯ್ಕ ರವಿಚಂದ್ರ ನಾಯ್ಕನ ಕೆಳಗಡೆ ತಳ್ಳಿಬಿಡ್ತಾನೆ. ಆತ ಕೆಳಗಡೆ ಬಿದ್ದಿದ ತಕ್ಷಣ ರಾಜನಾಯ್ಕ ರವಿಚಂದ್ರ ನಾಯ್ಕನ ಎದೆ ಮೇಲೆ ಕಾಲಿಟ್ಟು ತುಳಿಯೋಕ್ಕೆ ಅಂತ ಹೋಗ್ತಾನೆ. ಆವಾಗ ಸಾವಿತ್ರಿಬಾಯಿ ಆತನಿಗೆ ಪ್ರಚೋದನೆ ಕೊಡ್ತಾಳೆ, ಇವನ್ನ ಬದುಕಿದ್ರೆ ನಮ್ಮಿಬ್ಬರು ಅನೈತಿಕ ಚಟುವಟಿಕೆ ಮುಂದುವರ್ಸೋಕ್ಕಾಗಲ್ಲ, ಅವನನ್ನು ಮುಗಿಸ್ಬಿಡು ಅಂತ ಹೇಳ್ತಾಳೆ. ಹಾಗೆ ಹೇಳಿಬಿಟ್ಟು ಈ ರವಿಚಂದ್ರ ನಾಯ್ಕ ಕೆಳಗಡೆ ಬಿದ್ದಿರೋವನ್ನ ಕಾಲುಗಳನ್ನ ಈಕೆ ಗಟ್ಟಿಯಾಗಿ ಹಿಡ್ಕೊತಾಳೆ.
ರಾಜನಾಯಕ ರವಿಚಂದ್ರನ್ ನಾಯ್ಕ ಎದೆ ಮೇಲೆ ಒಂದು ಕಾಲು, ಕತ್ತಿನ ಮೇಲೆ ಒಂದು ಕಾಲು ಇಟ್ಟು ತುಳಿದ್ಬಿಟ್ಟು ಸಾಯಿಸ್ಬಿಟ್ಟು ಕೃತ್ಯನ ಮುಗಿಸ್ತಾರೆ. ಅದಾದ ನಂತರ ಈ ಹೆಣನ ತೊಗೊಂಡು ಹೋಗಿ ಪಾಪ ಈ ರವಿಚಂದ್ರ ನಾಯ್ಕ ಒಂದು ಮನೆ ಕಟ್ಕೊಳ್ಳೋಣ ಅಂತ ಹೇಳಿ ಒಂದು ಪಾಯ ಹಾಕ್ಬಿಟ್ಟು ನೀರು ಮಣ್ಣು ಮಾಡಿರ್ತಾನೆ. ಬೆಳಗಿನ ಜಾವ 3 ಗಂಟೆವರೆಗೂ ಈ ಕೃತ್ಯನ ಮರೆಮಾಚಿ ಇಟ್ಬಿಟ್ಟು ಎಲ್ಲರೂ ಮಲಗಿರ್ತಕ್ಕಂಥ ಸಮಯದಲ್ಲಿ ಈ ಹೆಣನ ತೊಗೊಂಡೋಗಿ ಆ ನೀರು ಮಣ್ಣೊಳಗೆ ಹಾಕಿ ಊತಿಟ್ಬಿಡ್ತಾರೆ. ಅದಾದ ಮಾರನೇ ಬೆಳಗ್ಗೆ ಸ್ವಲ್ಪ ಅದೆಲ್ಲ ಗಟ್ಟಿಗಾದಮೇಲೆ ಒಂದು 30ರಿಂದ 35 ಟ್ರ್ಯಾಕ್ಟರ್ ಲೋಡು ಮಣ್ಣು ತೊಗೊಂಬಂದು ಪೂರ್ತಿ ಆ ಮಣ್ಣನ್ನೆಲ್ಲ ಮುಚ್ಚಿಬಿಟ್ಟು ತಮ್ಮ ಕೃತ್ಯನ ಮುಚ್ಚಿಟ್ಬಿಡ್ತಾರೆ. ಅದಾದ ಮೇಲೆ ಇವರು ಸುಮಾರು 1-1.5 ತಿಂಗಳಾದ್ರೂ ಈ ಕೃತ್ಯದ ಬಗ್ಗೆ ಯಾರ ಹತ್ರನೂ ಬಾಯಿ ಬಿಡೋದಿಲ್ಲ. ಅದಾದಮೇಲೆ ಇವರು ರಾಜನಾಯ್ಕ ರವಿಚಂದ್ರ ನಾಯ್ಕ ಅವರ ಅಣ್ಣ ತಮ್ಮಂದ್ರ ಮಧ್ಯೆ ಜಮೀನಿಗೆ ಸಂಬಂಧಪಟ್ಟ ಕೆಲವು ದಾಖಲಾತಿಗಳನ್ನ ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಎಲ್ಲಿ ನಿನ್ನ ಗಂಡ ಅಂತ ಹೇಳಿ ಸಾವಿತ್ರಿಬಾಯಿನ ಅವರ ಸಂಬಂಧಿಕರು ನಿರಂತರವಾಗಿ ಬಂದು ಕೇಳ್ತಾ ಇರ್ತಾರೆ. ಆಕೆ ಸಮಂಜಸವಾದ ಉತ್ತರನ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವನಿಗೆ ಕಾಂಟ್ಯಾಕ್ಟ್ ನಂಬರ್ ಕೊಡು, ಇಲ್ಲ ಅವನು ಎಲ್ಲಿದ್ದಾನೆ ಅವನ ವಿಳಾಸ ಕೊಡು, ನಾವೇ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಹೇಳಿ ಕೇಳಿದಾಗ ಈಕೆ ಕೃತ್ಯದ ಬಗ್ಗೆ ಬಾಯಿ ಬಿಡ್ತಾಳೆ ಸಂಬಂಧಿಕರ ಮುಂದೆ. ಹಾಗಾಗಿ ನಂತರ ಅವರ ಸಂಬಂಧಿಕರು ಬಂದು ಶಿರಾ ಪೊಲೀಸ್ ಠಾಣೆಯಲ್ಲಿ ಇವ್ರ ವಿರುದ್ಧ ದೂರು ದಾಖಲಿಸಿದ ನಂತರ ಈ ಪ್ರಕರಣದ ಬಗ್ಗೆ ತನಿಖೆ ಕೈಗೊಂಡು ಆಗಿನ ತನಿಖಾಧಿಕಾರಿ ಶ್ರೀ ಹನುಮಂತಪ್ಪ ಅವರು ಆರೋಪಿತರ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಪ್ರಕರಣವು ಮಾನ್ಯ 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಅಂತ ಕಳಿಸಿದ್ರು. ಅದಾದ ನಂತರ ಆಲ್ಮೋಸ್ಟ್ ಒಂದು 35 ಜನ ಸಾಕ್ಷಿದಾರರ ವಿಚಾರಣೆನ ನಾವು ಈ ಪ್ರಕರಣದಲ್ಲಿ ಕೈಗೊಂಡಿರ್ತೀವಿ. ಅದಾದ ನಂತರ ಶ್ರೀಮತಿ ಎಚ್ ನರಸಮ್ಮ ಮೇಡಮ್ ಅವರು ಮಾನ್ಯ 2ನೇ ಅಧಿಕ ಜಿಲ್ಲಾ ಹಾಗೂ ಸತ್ರ ನ್ಯಾಯಾಧೀಶರು ಈ ಪ್ರಕರಣದಲ್ಲಿ ಅಭಿಯೋಜನಾ ಪರ ಹಾಜರುಪಡಿಸಿದ ಸಾಕ್ಷಿದಾರರ ಸಾಕ್ಷ್ಯ ಮತ್ತು ದಾಖಲಾತಿಗಳು ಮತ್ತು ಮುದ್ದೆಮಾಲುಗಳನ್ನೆಲ್ಲ ನೋಡಿ ಆರೋಪಿಗಳು ಈ ಕೃತ್ಯ ಎಸಗಿರೋದು ಸಾಬೀತಾಗಿದೆ ಅಂತ ಮನಗೊಂಡು ತುಂಬ ಒಂದು ಅದ್ಭುತವಾದಂತಹ ಒಂದು ತೀರ್ಪನ್ನು ಈ ದಿನ ನೀಡಿರ್ತಾರೆ. ಇನ್ನು ಸಿನಿಮಾ ಕಥೆಯನ್ನ ಮೀರಿಸುವ ಈ ರೀತಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣಕ್ಕೆ 4 ವರ್ಷಗಳ ಬಳಿಕ ನ್ಯಾಯ ದೊರೆತಿದ್ದು ಪ್ರಮುಖ ಆರೋಪಿಗೆ ಜೀವಾವಧಿ ಶಿಕ್ಷೆ ವಿಧಿಸುವ ಮೂಲಕ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಕ್ಯಾಮರಾ ಪರ್ಸನ್ ವಿಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.